ಬೆಂಗಳೂರು ಉಸ್ತುವಾರಿ ಅಶ್ವಥ್ ನಾರಾಯಣ್ ಅವರೇನು ರೇಸಲ್ಲಿ ಹಿಂದೆ ಸರಿದಿದ್ದಾರಾ? ಈ ರೀತಿ ಬೇರೆ ಯಾವುದೋ ಪಕ್ಷದಲ್ಲಿ ಸಂಸ್ಥೆ ಓಮೈಕ್ರಾನ್ ಅನ್ನ ಕಳವಳಕಾರಿ ಪ್ರಭೇದ ಅಂತ ಹೇಳಿದ ಬೆನ್ನಲ್ಲೇ ಭಾರತ ಅಲರ್ಟ್ ಆಗಿದೆ. ಏರ್ಪೋರ್ಟ್ಗಳಲ್ಲಂತೂ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ವಿದೇಶದಿಂದ ಬಂದವರಿಗೆ ಕಡ್ಡಾಯವಾಗಿ RT-PCR ಟೆಸ್ಟ್ ಮಾಡ್ತಾ ಇದೆ. ಹಾಗೆ ಜನತೆಗೂ ಭಯ ಪಡಬೇಡಿ ಅಂತ ಹೇಳಿದೆ. ಇವೆಲ್ಲದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ನೋಡಿ. ವಿಶ್ವಾದ್ಯಂತ 26ರಿಂದ 32 ರೂಪಾಂತರಗಳಿದ್ದು ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಮರ್ಥ್ಯ ಹೊಂದಿವೆ. ಆದರೆ ಈ ರೂಪಾಂತರಗಳು ಯಾರ ಮೇಲೂ ಗಂಭೀರ ಪರಿಣಾಮ ಬೀರಿಲ್ಲ. ಎಲ್ಲಾ ಸೋಂಕಿತರಲ್ಲೂ ಸೌಮ್ಯ ಲಕ್ಷಣಗಳಿವೆ. ವಿಶ್ವಸಂಸ್ಥೆ ಕೂಡ ಇದರ ಕುರಿತು ಅಧ್ಯಯನ ನಡೆಸ್ತಿವೆ. ಹಾಗಾಗಿ ಈ ಎಲ್ಲಾ ಕಾರಣಗಳಿಂದ ನೋಡಿದಾಗ ಜನ ಭಯ ಬೀಳುವ ಅವಶ್ಯಕತೆ ಇಲ್ಲ. ಹೊಸ ರೂಪಾಂತರಿ ಡೆಲ್ಟಾಗಿಂತ 500ರಷ್ಟು ಹೆಚ್ಚು ಪರಿಣಾಮ ಬೀರುವ ಸಾಧ್ಯತೆ ಇದೆ. 2 ಪಟ್ಟು ವೇಗವಾಗಿ ರೂಪಾಂತರಿಗಳನ್ನ ಹುಟ್ಟುಹಾಕುವ ಸಾಮರ್ಥ್ಯವಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮುನ್ನೆಚ್ಚರಿಕಾ ಕ್ರಮಗಳನ್ನ ನಿರ್ಲಕ್ಷಿಸಬಾರದು ಅಂತ ತಜ್ಞರು ಹೇಳಿದ್ದಾರೆ. ಅನಗತ್ಯವಾಗಿ ಭಯಭೀತರಾಗೋದು ಬೇಡ, ಗೊಂದಲಗಳನ್ನು ಹಬ್ಸೋದು ಬೇಡ. ಇನ್ನು ಕೆಲವು ಜನಗಳು ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ಆ ಥರ ಎಫೆಕ್ಟ್ ಆಗುತ್ತೆ, ಈ ಥರ ಎಫೆಕ್ಟ್ ಆಗುತ್ತೆ, ಅದರಿಂದ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಏನು ಹೇಳ್ತಾರೆ ಅದಕ್ಕೆ ಅಂಥ ವದಂತಿಗಳಿಗೆ ಕೂಡ ಕಿವಿಗೊಡೋದು ಬೇಡ. ಬಟ್ ಕೋವಿಡ್ ಏನು ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ಏನು ಕೋವಿಡ್ ಮುಂಜಾಗ್ರತೆ ಕ್ರಮಗಳಿದೆ ಅದನ್ನು ಎಲ್ಲರೂ ಫಾಲೋ ಮಾಡಬೇಕಾಗುತ್ತೆ. ವಿಶ್ವಸಂಸ್ಥೆ ಓಮೈಕ್ರಾನ್ ಅನ್ನ ಆತಂಕಕಾರಿ ಅಂತ ಹೇಳಿದೆ. ಹಾಗಾಗಿ ಭಾರತದಲ್ಲಿ ಅಂತಾರಾಷ್ಟ್ರೀಯ ಪ್ರಯಾಣಿಕರ ಮೇಲೆ ನಿಗಾ ವಹಿಸಲಾಗಿದೆ. ಕಠಿಣವಾದ ನಿಯಮ ರೂಪಿಸಲಾಗಿದೆ. ವಿದೇಶದಿಂದ ಬಂದವರಿಗೆ ಕಡ್ಡಾಯವಾಗಿ RT-PCR ಪರೀಕ್ಷೆ ಮಾಡಲಾಗ್ತಿದೆ. ಸೋಂಕು ತಗುಲಿದವರ ಜೈವಿಕ ಮಾದರಿಯನ್ನ ಜಿನೋಮ್ ಸೀಕ್ವೆನ್ಸಿಂಗ್ಗೆ ಕಳಿಸಲಾಗ್ತಿದೆ. ಇನ್ನು ಓಮೈಕ್ರಾನ್ ಬಗ್ಗೆ ಆತಂಕ ಪಡದೇ ಇರೋದಕ್ಕೆ ಹಲವು ಕಾರಣಗಳಿವೆ. ಆ ಕಾರಣಗಳು ಏನು ಅನ್ನೋದನ್ನ ನಾವು ನಿಮಗೆ ಹೇಳ್ತೀವಿ. ಓಮೈಕ್ರಾನ್ನಲ್ಲಿ ಗಂಭೀರ ಲಕ್ಷಣಗಳಿಲ್ಲ. 2 ಡೋಸ್ ಲಸಿಕೆ ರಾಮಬಾಣ. ಜಗತ್ತಿನಲ್ಲಿ 30ಕ್ಕೂ ಹೆಚ್ಚು ದೇಶಗಳಿಗೆ ಓಮೈಕ್ರಾನ್ ಹರಡಿದ್ರೂ ಒಬ್ಬರಿಗೂ ಗಂಭೀರ ಅನಾರೋಗ್ಯ ಉಂಟಾಗಿಲ್ಲ. ಹೊಸ ರೂಪಾಂತರಿ ತಗುಲಿದವರಿಗೆ ಲಘು ಪ್ರಮಾಣದ ಲಕ್ಷಣ ಕಂಡುಬಂದಿದೆ. ಇದು ಬೇರೆ ರೂಪಾಂತರಿಗಳಂತೆ ಒಂದು ರೂಪಾಂತರಿಯಷ್ಟೇ. ಈ ಬಗ್ಗೆ ಅಷ್ಟೊಂದು ಭಯ ಪಡುವ ಅವಶ್ಯಕತೆ ಇಲ್ಲ. ಇನ್ನು ಭಾರತದಲ್ಲಿ ಲಸಿಕಾ ಅಭಿಯಾನ ತುಂಬಾ ಚುರುಕಾಗಿ ಸಾಗ್ತಾ ಇದೆ. ಭಾರತದಲ್ಲಿ 18 ವರ್ಷ ದಾಟಿದ 84.3% ಜನರಿಗೆ ಮೊದಲ ಡೋಸ್, 49% ಜನಕ್ಕೆ 2 ಡೋಸ್ ನೀಡಲಾಗಿದೆ. ಓಮೈಕ್ರಾನ್ ನಿಂದ ಪಾರಾಗೋದಕ್ಕೆ ಲಸಿಕೆಯೇ ರಾಮಬಾಣ. ಹೀಗಾಗಿ ಹೆಚ್ಚೆಚ್ಚು ಜನ ಲಸಿಕೆ ಪಡೆದಷ್ಟು ಓಮೈಕ್ರಾನ್ ನಿಂದ ನಿಮ್ಮನ್ನ ನೀವು ಕಾಪಾಡಿಕೊಳ್ಳಬಹುದು. ಹಾಗಾಗಿ ಯಾರ್ಯಾರು ಇನ್ನೂ 1 ಡೋಸ್ ಲಸಿಕೆ ಪಡೆದಿಲ್ವೋ ಬೇಗ ಲಸಿಕೆ ಪಡೆದುಕೊಳ್ಳಿ. ಹಾಗೆ 2ನೇ ಡೋಸ್ ಪಡೆಯದೇ ಇದ್ದವರು ಕೂಡ ಈ ಕೂಡಲೇ 2ನೇ ಡೋಸ್ ಪಡೆದುಕೊಳ್ಳಿ. 2 ಡೋಸ್ ಲಸಿಕೆ ಪಡೆದಾಗಲೇ ನೀವು ಓಮೈಕ್ರಾನ್ ಸೋಂಕಿನಿಂದ ಪಾರಾಗಬಹುದು. ಏರ್ಪೋರ್ಟ್ಗಳಲ್ಲಿ RT-PCR ಟೆಸ್ಟ್ ಕಡ್ಡಾಯ. 30 ವಿಮಾನ ನಿಲ್ದಾಣಗಳು ಸ್ಯಾನಿಟೈಸ್. ಭಾರತದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಡಿಸೆಂಬರ್ 1ರಿಂದ ಅಂತಾರಾಷ್ಟ್ರೀಯ ಪ್ರಯಾಣಿಕರಿಗೆ ಹೊಸ ನಿಯಮ ಅನ್ವಯವಾಗಿದ್ದು RT-PCR ಪರೀಕ್ಷೆ, ಕ್ವಾರಂಟೈನ್ ಕಡ್ಡಾಯಗೊಳಿಸಲಾಗಿದೆ. ಇವುಗಳ ಜೊತೆಗೆ 30 ವಿಮಾನ ನಿಲ್ದಾಣಗಳಲ್ಲಿ ಸ್ಯಾನಿಟೈಸ್ ಮಾಡಲಾಗಿದ್ದು ಹೆಚ್ಚಿನ ಲ್ಯಾಬ್ಗಳ ಸಂಪರ್ಕ ಒದಗಿಸಲಾಗಿದೆ. ಜಿನೋಮ್ ಸೀಕ್ವೆನ್ಸಿಂಗ್ ಗಾಗಿಯೇ ದೇಶದಲ್ಲಿ 37 ಲ್ಯಾಬ್ಗಳಿದ್ದು ಹೊಸ ರೂಪಾಂತರಿ ಪತ್ತೆ ಮಾಡುವುದು ಸುಲಭವಾಗಲಿದೆ. ಇನ್ನು ಮಹಾರಾಷ್ಟ್ರದಲ್ಲೂ ಕೋವಿಡ್ ಮಾರ್ಗಸೂಚಿಗಳನ್ನು ಬದಲು ಮಾಡಲಾಗಿದೆ. ನೂತನ ಅಧಿಸೂಚನೆ ಪ್ರಕಾರ ಹೈ ರಿಸ್ಕ್ ಇರುವ 6 ದೇಶಗಳಿಂದ ಮಹಾರಾಷ್ಟ್ರಕ್ಕೆ ಬರುವವರಿಗೆ ಕಡ್ಡಾಯವಾಗಿ 7 ದಿನ ಕ್ವಾರಂಟೈನ್ಗೆ ಸೂಚಿಸಲಾಗಿದೆ. ಹಾಗೆ ಭಾರತದಲ್ಲಿ ಓಮೈಕ್ರಾನ್ ವೈರಸ್ ಕಾಣಿಸಿಕೊಂಡ ಬೆನ್ನಲ್ಲೇ ಎಲ್ಲಾ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಎಚ್ಚರದಿಂದ ಇರುವಂತೆ ಕೇಂದ್ರ ಆರೋಗ್ಯ ಇಲಾಖೆ ಪತ್ರ ಕೂಡ ಬರೆದಿದೆ. ಯುವಕರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಿದೆ ಓಮೈಕ್ರಾನ್. ಓಮೈಕ್ರಾನ್ನಿಂದ ಹೆಚ್ಚು ಜಾಗ್ರತೆ ವಹಿಸಬೇಕು ವಯಸ್ಕರು. ಓಮೈಕ್ರಾನ್ ಮನುಷ್ಯನ ಆರೋಗ್ಯದ ಮೇಲೆ ಬೀರುವ ಪರಿಣಾಮದ ಬಗ್ಗೆ ಈಗಲೇ ತೀರ್ಮಾನಿಸಲು ಆಗದು ಅಂತ ದಕ್ಷಿಣ ಆಫ್ರಿಕಾ ವಿಜ್ಞಾನಿಗಳು ಹೇಳಿದ್ದಾರೆ. ಓಮೈಕ್ರಾನ್ ಸದ್ಯ ಯುವಕರಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದೆ. ಯುವಕರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರುವುದರಿಂದ ಅವರ ಮೇಲೆ ಗಂಭೀರ ಪರಿಣಾಮ ಬೀರುವುದಿಲ್ಲ. ಆದರೆ ಇದೇ ವೈರಸ್ ವಯಸ್ಸಾದವರಲ್ಲಿ ಕಾಣಿಸಿಕೊಂಡ್ರೆ ಅಂತವರ ಮೇಲೆ ಪರಿಣಾಮ ಬೀರುತ್ತದೆ. ಈ ಬಗ್ಗೆ ಕೂಡ ಅಧ್ಯಯನ ನಡೆಯುತ್ತಿದೆ. ಪ್ರಾರಂಭದ ಹಂತದಲ್ಲೇ ಓಮೈಕ್ರಾನ್ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಹೇಳೋದು ಕಷ್ಟ. ಆದರೆ ಯಾರೂ ಭಯಪಟ್ಟು ಕುಳಿತುಕೊಳ್ಬೇಡಿ. ಕೊರೋನಾ ನಿಯಮ ಪಾಲಿಸಿ, ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರೇ.
ಒಮೈಕ್ರಾನ್ ಡೆಲ್ಟಾದಷ್ಟು ಅಪಾಯಕಾರಿ ಪ್ರಭೇದ ಅಲ್ಲ. ಇನ್ನು ಹೊಸ ರೂಪಾಂತರಿ ಬಗ್ಗೆ ಇನ್ನಷ್ಟು ಅಧ್ಯಯನಗಳು ನಡೀತಾ ಇವೆ. ಹಾಗಾಗಿ ಜನ ಯಾವುದೇ ರೀತಿಯಲ್ಲೂ ಮೈ ಮರೆಯದೆ ಕೋವಿಡ್ ನಿಯಮಗಳನ್ನ ಪಾಲಿಸಿ ಅಂತ ಹೇಳ್ತಾ ಇವತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.